ಇಲ್ಲಿ ಯುದ್ಧದ ಕಾರ್ಮೋಡ ಇವತ್ತು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಮಹತ್ವದ ಸಭೆ ಇದೆ. ಪಹಲ್ಗಾಮ್ ದಾಳಿಯ ಕುರಿತು ಭದ್ರತಾ ಮಂಡಳಿ ಗೌಪ್ಯ ಚರ್ಚೆಯನ್ನ ಮಾಡಲಿದೆ. ಭದ್ರತಾ ಮಂಡಳಿ ಸಭೆ ಕರೆಯುವುದಕ್ಕೆ ಒತ್ತಾಯಿಸಿತ್ತು ಪಾಕ್ ಮನವಿ ಮೇರೆಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಒಂದು ಸಭೆಯನ್ನು ಕರೀತಾರೆ. ಇಂಡಿಯಾ ಪಾಕ್ ನಡುವಿನ ಉದ್ವಿಗ್ನತೆ ಶಮನಕ್ಕೆ ಸಭೆ ಸೇರಲಾಗುತ್ತೆ. ಪರಮಾಣು ಸಾಮರ್ಥ್ಯತೆಯ ಹೊಂದಿರುವಂತಹ ಪಾಕ್ ಮತ್ತು ಭಾರತ ಈ ಹಿನ್ನೆಲೆಯಲ್ಲಿ ಯುದ್ಧ ಶಮನಕ್ಕೆ ಮುಂದಾಗುತ್ತಾ ವಿಶ್ವಸಂಸ್ಥೆ ಅನ್ನೋದೊಂದು ಪ್ರಶ್ನೆ. ಇತ್ತೀಚೆಗೆ ವಿಶ್ವಸಂಸ್ಥೆ ಒಂದು ಮಾಹಿತಿಯನ್ನು ನೀಡಿತು. ಎರಡೂ ದೇಶಗಳಲ್ಲೂ ಕೂಡ ಪರಮಾಣು ಇರುವಂಥ ಹಿನ್ನೆಲೆಯಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗಾಗಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗತ್ತೆ, ಮೀಟಿಂಗನ್ನು ಮಾಡಬೇಕಾಗತ್ತೆ ಅನ್ನೋದನ್ನು ತಿಳಿಸಲಾಗಿತ್ತು. ಇದೆಲ್ಲದರ ನಡುವೆ ಪಾಕಿಸ್ತಾನ ವಿಶ್ವಸಂಸ್ಥೆಯ ಕದ ತಟ್ಟಿತ್ತು. ಭಾರತೀಯರು ನಾವು ಶಾಂತಿ ಕಾಪಾಡಬೇಕು ಅನ್ನೋ ಸೂಚನೆಯನ್ನು ಕೊಡಿ ಅಂತ ಹೇಳಲಾಗಿತ್ತು. ಆ ಕಾರಣಕ್ಕಾಗಿ ಇವತ್ತು ಸಭೆಯನ್ನು ಕರೆಯಲಾಗ್ತಾ ಇದೆ. ಈ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಏನು ಹೇಳುತ್ತೆ ವಿಶ್ವಸಂಸ್ಥೆ ಅನ್ನೋದು ಪ್ರಶ್ನೆ ಆಗಿರೋದು. ಯಾಕಂದರೆ ವಿಶ್ವಸಂಸ್ಥೆ ಈ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ಪ್ರಕಾರ ಎರಡೂ ದೇಶಗಳಲ್ಲೂ ಕೂಡ ಪರಮಾಣು ಇರುವಂಥ ಹಿನ್ನೆಲೆಯಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ ಅನ್ನೋದನ್ನು ಸೂಚಿಸಲಾಗಿತ್ತು. ಅದೇ ರೀತಿಯಾದಂಥ ನಿರ್ಣಯಗಳನ್ನು ಕೈಗೊಳ್ಳಲಾಗತ್ತಾ ಅನ್ನೋದೊಂದು ಪ್ರಶ್ನೆಗಿದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಈ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಈ ಸಭೆಯಲ್ಲಿ ಏನು ಸೂಚನೆಯನ್ನು ನೀಡಲಾಗತ್ತೆ, ಎರಡೂ ದೇಶಕ್ಕೆ ಯಾವ ರೀತಿಯಾದಂಥ ಮಾಹಿತಿಯನ್ನು ನಿರ್ದೇಶನವನ್ನು ನೀಡಲಾಗತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿರುವಂಥ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯನ್ನು ನಡೆಸುವಂಥದ್ದು. ಈ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ, ಏನು ನಿರ್ಧಾರ ಆಗತ್ತೆ ಅನ್ನೋದು ಪ್ರಶ್ನೆ. ಪಾಕಿಸ್ತಾನ ಓಡೋಗಿ ವಿಶ್ವಸಂಸ್ಥೆಯ ಕದ ತಟ್ಟಿತ್ತು. ಶಾಂತಿ ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಕೊಡಿ ಅಂತ. ಹಾಗಾಗಿ ಎರಡೂ ದೇಶಗಳ ಕುರಿತು ಇವತ್ತು ಚರ್ಚೆ ಆಗಲಿದೆ. ಏನು ನಿರ್ಧಾರ ಆಗತ್ತೆ ಅನ್ನೋದನ್ನು ನೋಡಬೇಕಿದೆ.